ಸ್ನೇಹಿತರೆ, ನೀವು ಯಾವತ್ತಾದರೂ ಪೊಲೀಸರು ಈ ದೆವ್ವ ಭೂತಗಳನ್ನ ಹಿಡಿಯೋಕ್ಕೆ ಹೋಗಿದ್ರು ಅಂತ ನೀವು ಕೇಳಿದ್ದೀರಾ? ನನ್ನ ಕಥೆಯಲ್ಲಿ ಹೇಳ್ತಾ ಇಲ್ಲ, ರಿಯಲ್ ಲೈಫಲ್ಲಿ ಹೇಳ್ತಾ ಇದ್ದೀನಿ. ಆದರೆ ಇಲ್ಲಿ ನನ್ನ ಒಂದು ಅಂದಾಜಿನ ಪ್ರಕಾರ ನೀವು ಯಾವತ್ತೂ ಕೇಳಿಲ್ಲ ಅನಿಸುತ್ತೆ. ಸ್ನೇಹಿತರೆ, ಒಂದು ಮನೆಯಲ್ಲಿ ದೆವ್ವ ಭೂತ ಗಾಳಿ ಯಾವುದೋ ಒಂದು ಕಾಟ ಇರುತ್ತೆ. ಅವರು ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಆ ಮನೆಗೆ ಹೋಗ್ತಾರೆ. ಆ ಮನೆಯಲ್ಲಿ ತನಿಖೆ ಕೂಡ ನಡೆಸ್ತಾರೆ. ಆನಂತರ ಪೊಲೀಸರು ತಮ್ಮ ಬರವಣಿಗೆಯಲ್ಲಿ ಒಂದು ಲೆಟ್ರ್ ಬರ್ಕೊಡ್ತಾರೆ. ಸ್ನೇಹಿತರೆ, ಇದು ಕಟ್ಟುಕತೆ ಅಲ್ಲ. ಇದೊಂದು ಕಟ್ಟುಕತೆ ಆಗಿದ್ದಿದ್ರೆ ನಾನು ನಿಮ್ಮ ಮುಂದೆ ಹೇಳ್ತಾನೂ ಇರಲಿಲ್ಲ. ಇದು ಸತ್ಯ ಘಟನೆ ಅಂತ ತೋರಿಸೋದಕ್ಕೆ ಬೇಕಾದಷ್ಟು ಸಾಕ್ಷಿಗಳಿದೆ. ಅಷ್ಟೇ ಅಲ್ಲ, ಸರ್ಕಾರದ ಒಂದು ಲೆಟ್ರ್ ಕೂಡ ಇದೆ. ಸ್ನೇಹಿತರೆ, ಹಾಗಾದರೆ ಆವತ್ತು ಆ ದಿನ ಪೊಲೀಸರು ಆ ಮನೆಗೆ ಹೋದಾಗ ಏನೆಲ್ಲ ನಡೆಯುತ್ತೆ, ಪೊಲೀಸರು ಏನಂತ ಲೆಟ್ರ್ ಬರ್ಕೊಡ್ತಾರೆ, ಅಷ್ಟೇ ಅಲ್ಲ ಈ ಕಥೆ ಎಲ್ಲಿ ನಡೆಯುತ್ತೆ, ಯಾರ ಜೊತೆ ನಡೆಯುತ್ತೆ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕಥೆನ ಪೂರ್ತಿ ನೋಡಿ. ಆಗ ನಿಮ್ಗನ್ಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, 1991ರಲ್ಲಿ ಸ್ಪೇನ್ ರಾಜಧಾನಿ ಮ್ಯಾಡ್ರಿಡ್ನಲ್ಲಿ ಒಂದು ಮನೆ ಇರುತ್ತೆ, N8 ಅಂತ. ಈ N8ಅಲ್ಲಿ ಒಬ್ಬ ಹುಡುಗಿ ಇರ್ತಾಳೆ. ಅವಳ ಹೆಸರು ಸ್ಟೆಫಿನಾ. ಈ ಸ್ಟೆಫಿನಾಗೆ 18 ವರ್ಷ. ಇಲ್ಲಿವರೆಗೆ ಈ ಸ್ಟೆಫಿನಾ ಹೈಸ್ಕೂಲಲ್ಲಿ ಓದ್ತಾ ಇರ್ತಾಳೆ. ಈಗ ಇವಳು ಕಾಲೇಜ್ಗೆ ಸೇರ್ಕೋತಾಳೆ. ಹೀಗೆ ಕಾಲೇಜ್ಗೆ ಸೇರ್ಕೊಂಡ ನಂತರ ಇವಳು ಕಾಲೇಜ್ಗೆ ಬರ್ತಾ ಇರ್ತಾಳೆ, ಹೋಗ್ತಾ ಇರ್ತಾಳೆ. ಆದರೆ ಇತ್ತೀಚೆಗೆ ಈ ಸ್ಟೆಫಿನಾದಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ. ಏನೇನು ಬದಲಾವಣೆಗಳಾಗುತ್ತೆ ಅಂದರೆ, ಈ ಸ್ಟೆಫಿನಾ ಇದ್ದಕ್ಕಿದ್ದಂತೆ ಜೋರಾಗಿ ಕಿರಿಸ್ತಾ ಇರ್ತಾಳೆ. ಆಮೇಲೆ ಇದ್ದಕ್ಕಿದ್ದಂತೆ ಗೋಡೆಗಳನ್ನ ಪರಿಸ್ತಾ ಇರ್ತಾಳೆ. ಇವಳು ಒಂದು ಕಡೆ ಸುಮ್ಮನೆ ಕುಂತಿರ್ತಾಳೆ. ಇವಳ ತಮ್ಮನ್ನ ನೋಡಿದ್ರೆ ಇವಳು ಒಂಥರ ನಾಯಿ ಗುರ್ರ ಅನ್ನೋತಲ್ಲ ಆ ಥರ ಗುರಾಯಿಸ್ತಾಳೆ. ಅಷ್ಟೇ ಅಲ್ಲ, ಹಾವು ಹಿಸ್ ಅನ್ನೋತಲ್ಲ ಆ ಥರ ಹಿಸ್ಕುಟ್ತಾ ಇರ್ತಾಳೆ. ಇವಳು ಈ ಥರ ಯಾಕೆ ಮಾಡ್ತಾ ಇರ್ತಾಳೆ ಅಂತ ಯಾರಿಗೂ ಗೊತ್ತಾಗಲ್ಲ. ಇವಳು ಇದನ್ನು ಇದೇ ಥರ ಕಂಟಿನ್ಯೂ ಮಾಡ್ತಾ ಬರ್ತಾಳೆ. ಒಂದು ದಿನ 2 ದಿನ ಅಲ್ಲ, ಹೀಗೆ ತಿಂಗಳಾನ್ಗಟ್ಲೆವರೆಗೆ ನಡೆಯುತ್ತೆ. ಆದರೆ ಇವಳು ಗೋಡೆಗಳನ್ನ ಪರಿಚೋದು, ನಾಯಿ ಥರ ಗುರ್ರ ಅನ್ನೋದು, ಹಾವು ಥರ ಹಿಸ್ ಅನ್ನೋದು, ಇದನ್ನೆಲ್ಲ ಹೀಗೆ ಮುಂದುವರಿಸ್ತಾ ಇರ್ತಾಳೆ. ಇವಳ ತಂದೆ ತಾಯಿಗಳು ಮೊದಲು ಇವಳು ತಮಾಷೆಗೆ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಎಷ್ಟೇ ದಿನ ಆದರೂ ಇವಳು ಇದನ್ನು ಕಮ್ಮಿ ಮಾಡ್ತಾ ಇರಲ್ಲ. ದಿನದಿಂದ ದಿನಕ್ಕೆ ಇದು ಜಾಸ್ತಿ ಆಗ್ತಾ ಇರುತ್ತೆ. ಒಂದು ದಿನ ಇವ್ರ ಅಪ್ಪ ಕೇಳ್ತಾರೆ, ನಿನ್ಗೇನಾಗುತ್ತೆ, ನೀನು ಯಾಕೆ ಈ ಥರ ಆಡ್ತೀಯ ಅಂತ ಕೇಳ್ತಾರೆ. ಅದಕ್ಕೆ ಸ್ಟೆಫಿನಾ ಹೇಳ್ತಾಳೆ, ಅಪ್ಪ, ನಾನು ಕೆಲವೊಂದು ಸಲ ರಾತ್ರಿ ಹೊತ್ತಲ್ಲಿ ಒಂದು ನೆರಳನ್ನು ನೋಡ್ತೀನಿ. ಆ ನೆರಳು ಮನುಷ್ಯನ ನೆರಳಂತೂ ಅಲ್ಲ. ಆ ನೆರಳನ್ನು ನೋಡಿದ ನಂತರ ನನಗೆ ನಾಯಿ ಥರ ಗುರ್ರ ಅನ್ಬೇಕು ಅನಿಸುತ್ತೆ, ಹಾವು ಥರ ಹಿಸ್ ಅನ್ಬೇಕು ಅನಿಸುತ್ತೆ, ಗೋಡೆಗಳನ್ನ ಪರಿಸ್ಬೇಕು ಅನಿಸುತ್ತೆ. ಅಷ್ಟೇ ಅಲ್ಲ, ನನ್ನ ತಮ್ಮನಿಗೆ ನೋಡಿದ್ರೆ ಅವನಿಗೆ ಸುಮ್ಮನೆ ಹಿಡ್ಕೊಂಡು ಹೊಡಿಬೇಕು ಅನಿಸುತ್ತೆ. ನನಗೆ ಯಾಕೆ ಈ ಥರ ಆಗ್ತಾಯಿದೆ, ನನಗೇನಾಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲಪ್ಪ ಅಂತ ಹೇಳ್ತಾಳೆ. ಈಗ ಈ ಸ್ಟೆಫಿನಾ ತಂದೆ ತಾಯಿ ಈ ಮಾತನ್ನು ಹೊರಗಡೆ ಎಲ್ಲೂ ಹೇಳ್ಕೊಳ್ಳಲ್ಲ. ಆದರೆ ಈ ಮನೆಗೆ ಬರ್ತಾ ಇದ್ದಂಥ ಹೋಗ್ತಾ ಇದ್ದಂಥ ಜನ ಸ್ಟೆಫಿನಾಗಿ ನೋಡಿ ಅವಳಲ್ಲಿ ಆಗಿರುವಂಥ ಬದಲಾವಣೆಗಳನ್ನ ಗಮನಿಸ್ತಾರೆ. ಸ್ಟೆಫಿನಾ ತಂದೆ ತಾಯಿ ಹೇಳ್ತಾರೆ, ಕೆಲವೊಂದು ಕಡೆ ಮಾಟ ಮಂತ್ರ ಮಾಡಿಸೋದಕ್ಕೆ ಇನ್ನು ಎಷ್ಟೋ ಜನ ಇವಳನ್ನು ಚರ್ಚ್ಗೆ ಕರ್ಕೊಂಡು ಹೋಗೋದಕ್ಕೆ ಹೇಳ್ತಾರೆ. ಇವರೆಲ್ಲ ಕ್ರಿಶ್ಚಿಯನ್ ಜನ. ಅದಕ್ಕಾಗಿ ಸ್ಟೆಫಿನಾಳನ್ನು ಎಷ್ಟೋ ಸಲ ಚರ್ಚ್ಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಅವ್ರು ಏನೇನು ಹೇಳ್ತಾರೆ ಅದನ್ನೆಲ್ಲ ಮಾಡ್ತಾರೆ. ಆದರೆ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಈ ಸ್ಟೆಫಿನಾದಲ್ಲಿ ಸುಧಾರಣೆಗಳಾಗಲ್ಲ. ಈಗ ಹೀಗೆ ಬರ್ತಾ ಬರ್ತಾ ಸುಮಾರು 5-6 ತಿಂಗಳು ಕಳೆದೋಗುತ್ತೆ. ಈ 5-6 ತಿಂಗಳಲ್ಲಿ ಸ್ಟೆಫಿನಾ ಇನ್ನೂ ವೀಕ್ ಆಗಿಬಿಡ್ತಾಳೆ. ಇವಳ ಮುಖ ತುಂಬ ವೈಟ್ ಆಗಿಬಿಟ್ಟಿರುತ್ತೆ. ಅಷ್ಟೇ ಅಲ್ಲ, ಈ ಸ್ಟೆಫಿನಾಗೆ ಮೊದಲು ಒಂದು ಕೂಡ ಪಿಂಪಲ್ಸ್ ಇರಲ್ಲ. ಆದರೆ ಈಗ ಇವಳ ಮುಖವನ್ನು ನೋಡಿದ್ರೆ, ಮೊದಲು ಇವಳ ಮುಖದ ಮೇಲೆ ಪಿಂಪಲ್ಸ್ ಇತ್ತೇನೋ, ಆ ಪಿಂಪಲ್ಸ್ನ ಬರೆಗಳು ಹೀಗೆ ಉಳ್ಕೊಂಡಿದ್ದೇನೋ ಅನ್ನೋ ಥರ ಮುಖದ ತುಂಬ ಆ ಪಿಂಪಲ್ಸ್ನ ಬರೆಗಳು ಹಾಗೆ ಉಳ್ಕೊಂಡಿರುತ್ತೆ. ಈಗ ಈ ತಂದೆ ತಾಯಿ ನೋಡ್ತಾರೆ, ಈ ಸ್ಟೆಫಿನಾ ದಿನದಿಂದ ದಿನಕ್ಕೆ ವೀಕ್ ಆಗ್ತಾ ಇರ್ತಾಳೆ. ಅವಳ ಕೈ ಕಾಲುಗಳು ಸಣ್ಣ ಆಗ್ತಾ ಇರುತ್ತೆ. ಅದಕ್ಕಾಗಿ ಈ ಸ್ಟೆಫಿನಾ ತಂದೆ ತಾಯಿ ಮ್ಯಾಡ್ರಿಡ್ನಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಇರುತ್ತೆ. ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಸ್ಟೆಫಿನಾಳನ್ನು ಅಡ್ಮಿಟ್ ಮಾಡ್ತಾರೆ. ಅಲ್ಲಿ ಡಾಕ್ಟರ್ಗಳು ಕೂಡ ಈ ಸ್ಟೆಫಿನಾಳನ್ನು ನಾನಾ ಥರ ಪರೀಕ್ಷೆ ಮಾಡಿ ನೋಡ್ತಾರೆ. ಆದರೆ ಎಲ್ಲ ನಾರ್ಮಲ್ ಆಗಿರುತ್ತೆ. ಆದರೆ ಈ ಸ್ಟೆಫಿನಾ ದಿನದಿಂದ ದಿನಕ್ಕೆ ವೀಕ್ ಆಗ್ತಾ ಇರ್ತಾಳೆ. ಅವಳು ಹೊಟ್ಟೆಗೆ ಏನೂ ತಿಂತಾ ಇರಲ್ಲ. ಇದ್ದಕ್ಕಿದ್ದಂತೆ ಕಿರ್ಚಾಡ್ತಾಳೆ, ನಾಯಿ ಥರ ಗುರ್ಗುಡ್ತಾ ಇರ್ತಾಳೆ. ಇಷ್ಟು ಬಿಟ್ಟರೆ ಈ ಸ್ಟೆಫಿನಾದಲ್ಲಿ ಬೇರೆ ಇನ್ನೇನೂ ಪ್ರಾಬ್ಲಮ್ ಇರಲ್ಲ. ಸರಿ ಅಂತ ಡಾಕ್ಟ್ರುಗಳು ಈ ಸ್ಟೆಫಿನಾಳನ್ನು ಅಡ್ಮಿಟ್ ಮಾಡ್ಕೋತಾರೆ. ಆಸ್ಪತ್ರೆಯಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ. 1 ವಾರ ಕಳೆಯುತ್ತೆ, 2 ವಾರ ಕಳೆಯುತ್ತೆ, 3 ವಾರ ಕಳೆಯುತ್ತೆ. ಈ 3 ವಾರ ಕಳೆದ ನಂತರ ಒಂದಿನ ಸ್ಟೆಫಿನಾ ಇದ್ದಕ್ಕಿದ್ದಂತೆ ಆಸ್ಪತ್ರೆಯಲ್ಲಿ ಸತ್ತೋಗ್ತಾಳೆ. ಈ ವಿಷಯ ಅವಳ ತಂದೆ ತಾಯಿಗೆ ಗೊತ್ತಾಗುತ್ತೆ. ಈ ಸ್ಟೆಫಿನಾ ತಂದೆ ತಾಯಿ 2-3 ಗಂಟೆ ಟೈಮ್ ಮೊದಲು ಈ ಸ್ಟೆಫಿನಾಳನ್ನು ಮಾತಾಡ್ಕೊಂಡು ಹೋಗಿರ್ತಾರೆ. ಆ ಸ್ಟೆಫಿನಾ ಸಾಯೋ ಮಟ್ಟಕ್ಕೆ ವೀಕ್ ಆಗಿರಲ್ಲ. ಆದರೆ ಇದ್ದಕ್ಕಿದ್ದಂತೆ ಸತ್ತೋದ್ಲು ಅಂದರೆ ಆ ಸ್ಟೆಫಿನಾ ತಂದೆ ತಾಯಿ ಆಸ್ಪತ್ರೆಗೆ ಓಡಿ ಬರ್ತಾರೆ. ಅವರು ತುಂಬ ಶಾಕ್ ಆಗಿರ್ತಾರೆ. ಅವರು ಡಾಕ್ಟ್ರಿಗೆ ಪ್ರಶ್ನೆ ಮಾಡ್ತಾರೆ. ಅಲ್ಲಿ ಡಾಕ್ಟ್ರುಗಳು ಕೂಡ ಇದನ್ನೇ ಹೇಳ್ತಾರೆ, ಈ ಸ್ಟೆಫಿನಾ ಸಾಯೋ ಮಟ್ಟಕ್ಕೆ ವೀಕ್ ಇರಲಿಲ್ಲ, ಆದರೆ ಇದ್ದಕ್ಕಿದ್ದಂತೆ ಸತ್ತೋದ್ಲು ಅಂದರೆ ಆ ಡಾಕ್ಟ್ರಿಗೂ ಕೂಡ ಏನಾಯಿತು ಅಂತ ಗೊತ್ತಾಗ್ತಾ ಇರಲ್ಲ. ಅದಕ್ಕಾಗಿ ಈ ಸ್ಟೆಫಿನಾ ಡೆಡ್ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ.
ಸ್ವಲ್ಪ ಹೊತ್ತಿನ ನಂತರ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಈ ಸ್ಟೆಫಿನಾ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ಲು ಅಂತ ಮೆನ್ಷನ್ ಮಾಡಿರ್ತಾರೆ. ಸ್ನೇಹಿತರೆ, ಇಲ್ಲಿ ಈ 18 ವರ್ಷದ ಹುಡುಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ಲು ಅಂದರೆ ಎಲ್ಲರಿಗೂ ಆಶ್ಚರ್ಯ. ಯಾಕಂದರೆ ಈಗಿನ ಕಾಲದಲ್ಲಿ ಈ 18 ವರ್ಷದ ಮಕ್ಕಳು ಸಾಯೋದು ಸಾಮಾನ್ಯ. ಆದರೆ ಈಗ ನಾನು ಹೇಳ್ತಾ ಇರುವಂಥ ಕತೆ 1990ರದ್ದು. ಈ 1990 ಕಾಲದಲ್ಲಿ 18 ವರ್ಷದ ಮಕ್ಕಳಿರಲಿ, ವಯಸ್ಸಾದವರೇ ತುಂಬ ಕಮ್ಮಿ ಸಾಯ್ತಾಯಿದ್ರು. ಆಗ ಹಾರ್ಟ್ ಅಟ್ಯಾಕ್ ಅಂದರೆ ತುಂಬ ರೇರ್ ಕೇಸು. ಅಂಥದ್ರಲ್ಲಿ ಈ 18 ವರ್ಷದ ಹುಡುಗಿ ಈ ಥರ ಹಾರ್ಟ್ ಅಟ್ಯಾಕ್ ಆಗಿ ಸತ್ಲು ಅಂದರೆ ಎಲ್ಲರಿಗೂ ಆಶ್ಚರ್ಯ. ಆದರೆ ಏನು ಮಾಡೋಕ್ಕಾಗಲ್ಲ. ಈಗ ಸ್ಟೆಫಿನಾ ಸತ್ತೋಗಿರ್ತಾಳೆ. ಈಗ ಇಲ್ಲಿ ಸ್ಟೆಫಿನಾ ತಂದೆ ತಾಯಿ ಮೊದಲು ಡೀಪಾಗಿ ಯೋಚನೆ ಮಾಡ್ತಾರೆ. ಇಲ್ಲಿ ಸ್ಟೆಫಿನಾಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಸ್ಟೆಫಿನಾ ತಂದೆ ತಾಯಿಗೆ ಯಾರ ಮೇಲೂ ಅನುಮಾನ ಇಲ್ಲ. ಅಷ್ಟೇ ಅಲ್ಲ, ಈ ಸ್ಟೆಫಿನಾ ಮೊದಲೇ ವೀಕ್ ಆಗಿದ್ಲು. ಇವಳಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು. ಈಗ ಇಲ್ಲಿ ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ತಮ್ಮ ಸತ್ತೋದ ಮಗಳು ಮತ್ತೆ ವಾಪಸ್ ಬರಲ್ಲ. ಹೀಗೆಲ್ಲ ಯೋಚನೆ ಮಾಡ್ತಾರೆ. ಯಾರ ಮೇಲೂ ಏನೂ ಕಂಪ್ಲೇಂಟ್ ಮಾಡಲ್ಲ. ತಮ್ಮ ಮಗಳ ಡೆಡ್ ಬಾಡಿಯನ್ನು ತಗೊಂಡೋಗ್ತಾರೆ. ಕ್ರಿಶ್ಚಿಯನ್ ವಿಧಿವಿಧಾನ ಏನಿರುತ್ತೆ ಆ ಥರ ಅವಳ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ತಾರೆ. ಮನೆಗೆ ವಾಪಸ್ ಬರ್ತಾರೆ. ಮನೆಯನ್ನೆಲ್ಲ ಕ್ಲೀನಿಂಗ್ ಮಾಡ್ತಾ ಇರ್ತಾರೆ. ಹೀಗೆ ಕ್ಲೀನಿಂಗ್ ಮಾಡ್ತಾ ಸ್ಟೆಫಿನಾ ರೂಮ್ಗೆ ಹೋಗ್ತಾರೆ. ಸ್ಟೆಫಿನಾ ಯೂಸ್ ಮಾಡ್ತಾ ಇದ್ದಂಥ ಎಲ್ಲ ಸಾಮಾನುಗಳನ್ನ ಒಂದು ಕಡೆ ಕ್ಲೀನಾಗಿ ಜೋಡಿಸ್ತಾರೆ. ಈ ಸ್ಟೆಫಿನಾ ಬೆಡ್ಶೀಟ್ ಇದನ್ನೆಲ್ಲ ಕ್ಲೀನಾಗಿ ನೀಟಾಗಿ ಇಡ್ತಾರೆ. ಇದೆಲ್ಲ ಮಾಡಿದ ನಂತರ ಸ್ಟೆಫಿನಾ ರೂಮ್ನ ಬಾಗಿಲನ್ನು ಲಾಕ್ ಮಾಡಿಕೊಂಡು ಆಚೆ ಬಂದುಬಿಡ್ತಾರೆ. ಇದಾಗಿ 1 ವಾರ ಕಳೆಯುತ್ತೆ. 1 ವಾರದವರೆಗೆ ಎಲ್ಲ ಸರಿಯಾಗಿರುತ್ತೆ. 1 ವಾರದ ನಂತರ ಒಂದು ರಾತ್ರಿ ಸ್ಟೆಫಿನಾ ರೂಮಿಂದ ವಿಚಿತ್ರ ಶಬ್ದಗಳು ಬರ್ತಾ ಇರುತ್ತೆ. ಈ ಶಬ್ದಗಳ ಮಧ್ಯೆ ಮಾಮ್ ಅಂತ ಈ ಸ್ಟೆಫಿನಾ ಕೂಗೋ ಥರ ಒಂದು ಸೌಂಡ್ ಬರ್ತಾ ಇರುತ್ತೆ. ಇದು ಯಾವ ಥರ ಕೇಳಿಸ್ತಾ ಇರುತ್ತೆ ಅಂದರೆ ಸ್ಟೆಫಿನಾ ಖುದ್ದು ತನ್ನ ತಾಯಿಗೆ ಕೂಗ್ತಾ ಇದ್ದಾಳೆ ಅನ್ನೋ ಥರ ಕೇಳಿಸ್ತಾ ಇರುತ್ತೆ. ಸ್ಟೆಫಿನಾ ತಂದೆ ತಾಯಿಗೆ ಆಶ್ಚರ್ಯ ಆಗುತ್ತೆ, ಆಸೆನೂ ಆಗುತ್ತೆ. ಅದಕ್ಕಾಗಿ ಅವರು ಸ್ಟೆಫಿನಾ ರೂಮನ್ನು ತೆಗೆದು ನೋಡ್ತಾರೆ. ಹೀಗೆ ಅವರು ಆ ರೂಮ್ ಒಳಗಡೆ ಹೋಗಿ ನೋಡಿದಾಗ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ. ಅಷ್ಟೇ ಅಲ್ಲ, ಅವತ್ತು ಇವರು ಏನೆಲ್ಲ ಸಾಮಾನುಗಳನ್ನ ಕ್ಲೀನಾಗಿ ಜೋಡಿಸಿಟ್ಟು ಹೋಗಿದ್ರು ಅದೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತೆ. ಆ ರೂಮಲ್ಲಿ ಒಂದು ಜೀಸಸ್ ಫೋಟೋ ಕೂಡ ಇರುತ್ತೆ. ಅದು ದಬಾಕೊಂಡು ಮುಖ ಕೆಳಗಡೆ ಮಾಡಿಕೊಂಡು ಬಿದ್ದಿರುತ್ತೆ. ಅದನ್ನೆಲ್ಲ ಮತ್ತೆ ಎತ್ತು ಒಂದು ಕಡೆ ಇಡ್ತಾರೆ. ಇವರು ಏನನ್ಕೋತಾರೆ, ಅಕ್ಕಪಕ್ಕದವ್ರು ಯಾರೋ ಈ ಥರ ಬಂದು ಈ ಕೆಲಸ ಮಾಡಿ ಹೋಗಿರ್ಬೋದು ಅಂತ. ಅದಕ್ಕಾಗಿ ಇವರು ಕಿಟಕಿ ಬಾಗಿಲುಗಳನ್ನೆಲ್ಲ ಮತ್ತೆ ಲಾಕ್ ಮಾಡ್ಕೋತಾರೆ. ರೂಮಿಂದ ಆಚೆ ಬರ್ತಾರೆ. ಆದರೆ ಇಲ್ಲಿ ಇವ್ರಿಗೆ ಒಂದು ವಿಚಿತ್ರ ಅನಿಸುತ್ತೆ. ಆ ರೂಮಲ್ಲಿದ್ದಾಗ ಇವ್ರಿಗೆ ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಆದರೆ ಆ ರೂಮಿಂದ ಆಚೆ ಬಂದರೆ ಆ ತಣ್ಣಗಾದಂಥ ಗಾಳಿ ಇಲ್ಲಿ ಬೀಸ್ತಾ ಇಲ್ಲ. ಇವ್ರೇನು ಅನ್ಕೋತಾರೆ, ಆ ರೂಮಲ್ಲಿದ್ದಾಗ ಗಾಳಿ ಬೀಸ್ತಾ ಇತ್ತೇನೋ, ಇವಾಗ ಬೀಸ್ತಾ ಇಲ್ಲ ಅಂತ ಸುಮ್ಮನಾಗ್ಬಿಡ್ತಾರೆ. ಈಗ ಮತ್ತೆ 2-3 ದಿನ ಕಳೆಯುತ್ತೆ. ಇಲ್ಲಿ ಒಂದೊಂದು ದಿನ ಕಳೀತಾ ಇದ್ದರೆ ಆ ಮೆತ್ತಗೆ ಬರ್ತಾ ಇದ್ದಂಥ ಸೌಂಡ್ ಈಗ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುತ್ತೆ. ಮೊದಲು ಕೆಟ್ಟ ಸೌಂಡ್ ಬರುತ್ತೆ. ಆನಂತರ ಈ ಸ್ಟೆಫಿನಾ ಮಾಮ್ ಅಂತ ಕೂಗೋ ಥರ ಸೌಂಡ್ ಬರುತ್ತೆ. ಈ ಸ್ಟೆಫಿನಾ ಯಾವ ಥರ ಕೂಗ್ತಾ ಇರ್ತಾಳೆ ಅಂದರೆ ಇವಳಿಗೆ ಯಾರೋ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಅನ್ನೋ ಥರ ಕೂಗ್ತಾ ಇರ್ತಾಳೆ. ತಂದೆ ತಾಯಿಗೆ ತಡ್ಕೊಳಕ್ಕಾಗಲ್ಲ. ಅವರು ಮತ್ತೆ ಹೋಗಿ ಆ ರೂಮನ್ನು ಓಪನ್ ಮಾಡಿ ನೋಡ್ತಾರೆ. ಈಗ ಮೊನ್ನೆ ತಾನೇ ಆ ರೂಮ್ನಲ್ಲಿದ್ದಂಥ ಎಲ್ಲ ಸಾಮಾನುಗಳನ್ನ ಜೋಡಿಸಿಟ್ಟು ಹೋಗಿರ್ತಾರೆ. ಮತ್ತೆ ಆ ರೂಮ್ನ ಎಲ್ಲ ಸಾಮಾನುಗಳು ಚೆಲ್ಲಾಪಿಲ್ಲಿಯಾಗಿ ಛಿದ್ರವಾಗಿ ಬಿದ್ದಿರುತ್ತೆ. ಆದರೆ ಇವತ್ತು ಆ ರೂಮ್ನಲ್ಲಿ ಬೇರೆ ಬೇರೆ ವಿಚಿತ್ರಗಳು ಕಾಣಿಸುತ್ತೆ. ಸ್ಟೆಫಿನಾ ಬದುಕಿದಾಗ ಗೋಡೆಗಳಿಗೆ ಪರ್ಸ್ತಾ ಇದ್ಲು, ಕೆರಿತಾ ಇದ್ಲು. ಅದೇ ಥರದ ಮಾರ್ಕ್ಗಳು ಆ ಗೋಡೆಗಳ ಮೇಲೆ ಇರುತ್ತೆ. ಈ ತಂದೆ ತಾಯಿ ಅವತ್ತು ಬಂದು ನೋಡಿದಾಗ ಈ ಥರದ ಮಾರ್ಕ್ಗಳು ಅವತ್ತು ಇರಲಿಲ್ಲ. ಇವತ್ತು ಸ್ಟೆಫಿನಾ ಕೆರೆದಿರೋ ಥರ ಪರ್ಚಿರೋ ಥರ ಗೋಡೆಗಳ ಮೇಲೆ ಮಾರ್ಕ್ ಇರುತ್ತೆ. ಅಷ್ಟೇ ಅಲ್ಲ, ಜೀಸಸ್ ಫೋಟೋ ಇವತ್ತು ಕೂಡ ಮುಖ ಕೆಳಗಡೆ ಮಾಡಿಕೊಂಡು ದಬಾಕೊಂಡು ಬಿದ್ದಿರುತ್ತೆ. ಈಗ ಸ್ಟೆಫಿನಾ ತಂದೆ ತಾಯಿಗೆ ನಿಜಕ್ಕೂ ತುಂಬ ಭಯ ಆಗುತ್ತೆ. ಅವರು ಮಾಮೂಲಿನಂತೆ ಎಲ್ಲ ಸಾಮಾನುಗಳನ್ನ ಕ್ಲೀನಾಗಿ ಜೋಡಿಸ್ತಾರೆ. ಇಷ್ಟೆಲ್ಲ ಮಾಡ್ತಾಯಿದ್ರೆ ಆ ತಣ್ಣಗೆ ಬೀಸುವಂಥ ಗಾಳಿ ಆಗಲೂ ಕೂಡ ಬೀಸ್ತಾ ಇರುತ್ತೆ. ಇವರು ಎಲ್ಲ ಕೆಲಸ ಮುಗಿಸಿ ಆ ರೂಮ್ನ ಕಿಟಕಿ ಬಾಗಿಲುಗಳನ್ನೆಲ್ಲ ಬಿಗಿಯಾಗಿ ಲಾಕ್ ಮಾಡ್ತಾರೆ. ಆ ರೂಮಿಂದ ಆಚೆ ಬರ್ತಾರೆ. ಆ ರೂಮ್ನ ಬಾಗಿಲಿಗೆ ಒಂದು ಬೀಗ ಹಾಕ್ತಾರೆ. ಹೀಗೆ ಬೀಗ ಹಾಕ್ಬಿಟ್ಟು ಅವರು ಒಂದು 2-3 ಹೆಜ್ಜೆ ಕೂಡ ಮುಂದೆ ಹೋಗಿರಲ್ಲ. ಆ ರೂಮಿಂದ ಕೆಟ್ಟ ಶಬ್ದಗಳು ಜೋರಾಗಿ ಬರೋದಕ್ಕೆ ಶುರು ಆಗುತ್ತೆ. ಈ ಸಲ ಸ್ಟೆಫಿನಾ ಇನ್ನೂ ಜೋರಾಗಿ ಕಿರಿಸ್ತಾ ಇರ್ತಾಳೆ. ತಂದೆ ತಾಯಿ ತಿರುಗೂ ಕೂಡ ನೋಡಲ್ಲ, ಅಲ್ಲಿಂದ ಹೊರಟೋಗ್ತಾರೆ. ಅವರು ಸುಮಾರು ಹೀಗೆ ಒಂದು 5-10 ಹೆಜ್ಜೆ ದೂರ ಹೋಗ್ತಾರೆ. ಆ ರೂಮ್ನ ಬಾಗಿಲಿಗೆ ಹಾಕಿದಂಥ ಬೀಗ ಹಾಗೆ ಕಿತ್ಕೊಂಡು ಬಂದ್ಬಿಡುತ್ತೆ. ಹೀಗೆ ಬೀಗ ಕಿತ್ಕೊಂಡು ಬಂದಿದ್ದನ್ನು ನೋಡಿ ಸ್ಟೆಫಿನಾ ತಂದೆ ತಾಯಿ ಏನು ಮಾಡೋದಕ್ಕೆ ಹೋಗಲ್ಲ. ಆಗಿದ್ದಾಗಲಿ ಸುಮ್ಮನೆ ಇದ್ಬಿಡೋಣ ಅಂತ ಇಡೀ ರಾತ್ರಿ ಸುಮ್ಮನಾಗ್ಬಿಡ್ತಾರೆ. ಮಾರನೇ ದಿನ ಒಬ್ಬ ಕಾರ್ಪೆಂಟರನ್ನು ಕರೆಸ್ತಾರೆ. ಆ ರೂಮ್ಗೆ ಪಟ್ಟಿಗಳನ್ನ ಹೊಡೆಸ್ಬಿಡ್ತಾರೆ. ಹೀಗೆ ಪಟ್ಟಿಗಳನ್ನ ಹೊಡೆದು ಆ ರೂಮ್ನ ಮುಂದೆ ದೊಡ್ಡ ಸೋಫಾ ಇದನ್ನೆಲ್ಲ ಇಟ್ಟು ಆ ರೂಮ್ನ ತುಂಬ ಬಿಗಿಯಾಗಿ ಲಾಕ್ ಮಾಡ್ತಾರೆ. ರಾತ್ರಿ ಆಗುತ್ತೆ. ರಾತ್ರಿ ಆಗ್ತಾ ಇದ್ದಂತೆ ಇಷ್ಟು ದಿನ ಏನು ಸೌಂಡ್ ಬರ್ತಾ ಇತ್ತು ಅದಕ್ಕೆ 10 ಪಟ್ಟು ಸೌಂಡ್ ಬರೋದಕ್ಕೆ ಶುರುವಾಗ್ಬಿಡುತ್ತೆ. ಈಗ ಸ್ಟೆಫಿನಾ ತಂದೆ ತಾಯಿ ಕೈಯಲ್ಲಿ ಆ ಮನೇಲಿ ಇರೋದಕ್ಕೆ ಆಗ್ತಾ ಇರಲ್ಲ. ಅಷ್ಟು ಜೋರಾಗಿ ಸೌಂಡ್ಗಳು ಬರ್ತಾ ಇರುತ್ತೆ.
ಈಗ ಸ್ಟೆಫಿನಾ ತಂದೆ ತಾಯಿ ಇದ್ರ ಬಗ್ಗೆ ಹೊರಗಡೆ ಎಲ್ಲಾದರೂ ಹೇಳ್ಕೊಳ್ಳೋಣ ಅಂದರೆ ಸ್ನೇಹಿತರೆ ಈ ಥರದ ವಿಷಯಗಳನ್ನ ನಮ್ಮ ದೇಶದಲ್ಲಿ ಹೇಳ್ಕೊಂಡ್ರೆ ತುಂಬ ಬೇಗ ನಂಬ್ತಾರೆ. ಆದರೆ ಈ ಅಮೇರಿಕಾ, ಸ್ಪೇನ್ ಅಂತ ಕಡೆ ಇದನ್ನೆಲ್ಲ ಮಾತಾಡಿದ್ರೆ ಜನ ನಗ್ತಾರೆ. ಆದರೆ ಸ್ಟೆಫಿನಾ ತಂದೆ ತಾಯಿಗೆ ಬೇರೆ ವಿಧಿ ಇಲ್ಲ, ಇವರು ಅಕ್ಕಪಕ್ಕದ ಜನಕ್ಕೆ ಇದನ್ನು ಹೇಳ್ಕೊಳ್ಳೇಬೇಕು. ಅದಕ್ಕಾಗಿ ಮಾರನೇ ದಿನ ಇವರು ಅಕ್ಕಪಕ್ಕದ ಮನೆಯವ್ರಿಗೆ ಈ ಮಾತನ್ನು ಹೇಳ್ಕೊತಾರೆ. ಆ ಅಕ್ಕಪಕ್ಕದ ಜನ ಕೂಡ ಹೇಳ್ತಾರೆ, ಹೌದು ನಿಮ್ಮ ಮನೆಯಿಂದ ರಾತ್ರಿ ಹೊತ್ತು ತುಂಬ ಜೋರಾಗಿ ವಿಚಿತ್ರವಾದ ಶಬ್ದಗಳು ಬರುತ್ತೆ, ಇವತ್ತು ನಾವು ರಾತ್ರಿ ಬಂದು ನೋಡ್ತೀವಿ ಅಂತ ಹೇಳ್ತಾರೆ. ಸರಿ ಅಂತ ಅವತ್ತು ಆ ಅಕ್ಕಪಕ್ಕದ ಜನ ಸ್ಟೆಫಿನಾ ಮನೇಲಿ ಬಂದು ಹಾಲ್ಟ್ ಆಗ್ತಾರೆ. ರಾತ್ರಿ ಆಗುತ್ತೆ, ಮೊದಲು ತಣ್ಣಗೆ ಗಾಳಿ ಬೀಸುತ್ತೆ. ಅಷ್ಟೇ ಅಲ್ಲ, ಇವರು ಏನೇನೋ ಆ ಕಾರ್ಪೆಂಟರನ್ನು ಕರೆಸಿ ಪಟ್ಟಿಗಳನ್ನ ಹೊಡಿಸಿದ್ರು, ಒಂದೊಂದು ಪಟ್ಟಿ ಕಿತ್ಕೊಂಡು ಹಾರೋದಕ್ಕೆ ಶುರುವಾಗುತ್ತೆ. ಇವರು ಆ ಬಾಗಿಲಿನ ಮುಂದೆ ಸೋಫಾ, ಫರ್ನಿಚರ್ ಇದನ್ನೆಲ್ಲ ಇಟ್ಟಿರ್ತಾರೆ. ಅದೆಲ್ಲ ದೂರ ದೂರ ತನ್ನಷ್ಟಕ್ಕೆ ತಾನೇ ತಳ್ಳೋಗುತ್ತೆ. ಈಗ ಇದನ್ನೆಲ್ಲ ನೋಡಿದಂಥ ಅಕ್ಕಪಕ್ಕದ ಜನ ಅವರು ಹೆದರ್ತಾರೆ. ಅವರು ಈ ಸ್ಟೆಫಿನಾ ತಂದೆ ತಾಯಿನ ಮನೆಯಿಂದ ಕರ್ಕೊಂಡು ಆಚೆ ಓಡ್ಬರ್ತಾರೆ. ಅವರು ಹೇಳ್ತಾರೆ, ಇಂಥ ವಿಚಿತ್ರವನ್ನು ನಮ್ಮ ಜೀವನದಲ್ಲಿ ಎಲ್ಲೂ ನೋಡಿಲ್ಲ, ಈ ನಿಮ್ಮ ಮನೆಯಲ್ಲಿ ಏನೋ ಒಂದು ವಿಚಿತ್ರ ನಡೀತಾ ಇದೆ ಅಂತ. ಈಗ ಇವತ್ತು ಕೂಡ ಈ ರಾತ್ರಿ ಕಳೆಯುತ್ತೆ. ಈಗ ಮಾರನೇ ದಿನ ಬೆಳಗಾಗುತ್ತೆ. ನಿನ್ನೆ ರಾತ್ರಿ ನಡೆದಂಥ ಘಟನೆಯಿಂದ ಈ ಸ್ಟೆಫಿನಾ ಮನೆಯ ಎಲ್ಲ ಸಾಮಾನೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತೆ. ಈ ಸ್ಟೆಫಿನಾ ತಂದೆ ತಾಯಿ ಎಲ್ಲ ಒಂದು ಕಡೆಯಿಂದ ಕ್ಲೀನಾಗಿ ಜೋಡಿಸ್ಕೊತಾ ಇರ್ತಾರೆ. ಸುಮಾರು ಬೆಳಿಗ್ಗೆ 10 ಗಂಟೆ 11 ಗಂಟೆ ಆಗಿರುತ್ತೆ. ಈ ಸ್ಟೆಫಿನಾ ಸ್ಕೂಲಿಂದ ಇಬ್ಬರು ಟೀಚರ್ಸ್ ಬರ್ತಾರೆ. ಇದರಲ್ಲಿ ಒಬ್ಬರು ಸಿಸ್ಟರ್ ಇರ್ತಾರೆ. ಈ ಸ್ಟೆಫಿನಾ ತಂದೆಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾರೆ. ಸ್ಟೆಫಿನಾ ತಂದೆ, ಸ್ಟೆಫಿನಾ ಸತ್ತು ಆಗಲೇ 15 ದಿನ ಆಯ್ತಲ್ಲ ಅಂತ ಹೇಳ್ತಾರೆ. ಹೌದು, ಈ ವಿಷಯ ಗೊತ್ತಾಯಿತು, ಅದಕ್ಕಾಗಿ ನಾವು ಮಾತಾಡೋದಕ್ಕೆ ಬಂದಿದ್ದೀವಿ. ಈ ಸ್ಟೆಫಿನಾ ಸಾಯೋದಕ್ಕೆ ಸುಮಾರು ಒಂದು 6-7 ತಿಂಗಳು ಮೊದಲು ಒಂದು ಘಟನೆ ನಡೆದಿತ್ತು. ಸ್ಟೆಫಿನಾ ಸಾಯೋದಕ್ಕೂ ಆ ಘಟನೆಗೂ ಏನೋ ಒಂದು ಲಿಂಕ್ ಇದೆ, ಅದಕ್ಕಾಗಿ ನಿಮ್ಮ ಜೊತೆ ಮಾತಾಡೋದಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಸ್ಟೆಫಿನಾ ತಂದೆ, ಸರಿ ಏನು ಅಂತ ಹೇಳಿ ಅಂತ ಹೇಳ್ತಾರೆ. ಒಂದಿನ ಈ ಸ್ಕೂಲ್ನ ಈ ಸಿಸ್ಟರ್ ಏನಿರ್ತಾರೆ, ಅವರು ಓಡಾಡ್ತಾ ಆ ಸ್ಕೂಲ್ನ ಹಿಂದೆ ಹೋಗ್ತಾರೆ. ಇವ್ರು ಹೀಗೆ ಹೋದಾಗ ಅಲ್ಲಿ ಸ್ಟೆಫಿನಾ ಮತ್ತು ಇನ್ನೂ 3 ಜನ ಕ್ಯಾರಮ್ ಬೋರ್ಡ್ ಥರ ಒಂದು ಚಿಕ್ಕ ಬೋರ್ಡ್ ಇರುತ್ತೆ, ಅದ್ರ ಮೇಲೆ ಒಂದು ಖಾಲಿ ಗಾಜಿನ ಲೋಟ ಇಟ್ಟಿರ್ತಾರೆ. ಅವರು ಅದನ್ನು 4 ಜನ 4 ಮೂಲೆಯಲ್ಲಿ ಇಟ್ಕೊಂಡು ಏನೋ ಮಾಡ್ತಾ ಇರ್ತಾರೆ. ಒಬ್ಬೊಬ್ಬರಾಗಿ ಅದ್ರ ಮೇಲೆ ಬೆರಳಿಡ್ತಾ ಇರ್ತಾರೆ, ಅದನ್ನು ತೆಗಿತಾ ಇರ್ತಾರೆ. ಸ್ಟೆಫಿನಾ ತನ್ನ ಬೆರಳನ್ನು ಆ ಲೋಟದ ಮೇಲಿಟ್ಟು ಮತ್ತೆ ವಾಪಸ್ ತೆಗೆದಾಗ ಸುಮ್ಮನಿದ್ದಂತಹ ಗಾಜಿನ ಲೋಟ ಗಾಳೀಲಿ ತೇಲೋದಕ್ಕೆ ಶುರುವಾಗುತ್ತೆ. ದೂರದಲ್ಲಿ ಸಿಸ್ಟರ್ ನಿಂತು ಇದನ್ನೆಲ್ಲ ನೋಡ್ತಾ ಇರ್ತಾರೆ. ಅವ್ರಿಗೆ ಗಾಬರಿ ಆಗುತ್ತೆ. ಹಾಗೆ ಅವ್ರು ನೋಡ್ತಾನೆ ಇರ್ತಾರೆ. ಆ ಖಾಲಿ ತೇಲ್ತಾ ಇದ್ದಂಥ ಲೋಟದಿಂದ ಒಂದು ಹೊಗೆ ಬರುತ್ತೆ. ಆ ಹೊಗೆ ಒಂಥರ ಉಂಡೆ ಥರ ಆಗುತ್ತೆ. ಹೀಗೆ ಬಂದಂಥ ಹೊಗೆ ಜೋರಾಗಿ ನುಗ್ಗಿ ಈ ಸ್ಟೆಫಿನಾ ಮೂಗೊಳಗಡೆ ನುಗ್ಬಿಡುತ್ತೆ. ಆ ನಂತರ ಆ ಹುಡುಗಿರು ಹಾಗೆ ನಿಂತಿರ್ತಾರೆ. ಆ ಲೋಟ ಹಾಗೆ ತೇಲ್ತಾನೆ ಇರುತ್ತೆ. ಈ ಸಿಸ್ಟರ್ ಬಂದು ಆ 4 ಹುಡುಗಿರಿಗೆ ಹೆದರಿಸ್ತಾರೆ. ಏನು ಮಾಡ್ತಾ ಇದ್ದೀರಾ ನೀವು ಅಂತ ಅವ್ರು ಹಿಡ್ಕೊಂಡಿದ್ದಂಥ ಬೋರ್ಡನ್ನು ಕಿತ್ಕೊಂಡು ಮುರಿದು ಬಿಡ್ತಾರೆ. ಈಗ ಈ ಹುಡುಗಿರಿಗೆ ಕೇಳ್ತಾರೆ, ನೀವೇನು ಮಾಡ್ತಾಯಿದ್ರಿ ಅಂತ. ಆಗ ಸ್ಟೆಫಿನಾ ಹೇಳ್ತಾಳೆ, ಸ್ಟೆಫಿನಾಗೆ ಒಬ್ಬಳು ಫ್ರೆಂಡ್ ಇರ್ತಾಳೆ, ಅವಳಿಗೆ ಒಬ್ಬ ಬಾಯ್ ಫ್ರೆಂಡ್ ಇರ್ತಾನೆ, ಅವನು ಬೈಕ್ ಆಕ್ಸಿಡೆಂಟಲ್ಲಿ ಸತ್ತೋಗಿರ್ತಾನೆ. ಆವಾಗಿಂದ ಈ ಸ್ಟೆಫಿನಾ ಫ್ರೆಂಡ್ ತುಂಬ ಅಪ್ಸೆಟ್ ಆಗಿರ್ತಾಳೆ. ಅವನ ಜೊತೆ ಮಾತಾಡಬೇಕು ಅಂತ ತುಂಬ ಹಂಬಲಿಸ್ತಾ ಇರ್ತಾಳೆ. ಈ ಸ್ಟೆಫಿನಾಗೆ ಮೊದಲಿಂದ ಒಂದು ಇಂಟ್ರೆಸ್ಟ್ ಇರುತ್ತೆ. ಅವಳಿಗೆ ಮಾಟ ಮಂತ್ರ, ಈ ಭೂತ ಗಾಳಿ ಅಂದರೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಅದಕ್ಕಾಗಿ ಅವಳು ಸುಮಾರು ಬುಕ್ಗಳನ್ನ ಓದಿರ್ತಾಳೆ. ಇವರು ಹಿಡ್ಕೊಂಡು ನಿಂತಿದ್ದಂಥ ಬೋರ್ಡ್ನ ಹೆಸರು ವೈಜಾ ಬೋರ್ಡ್ ಅಂತ. ಈ ಬೋರ್ಡ್ನ ಸಹಾಯದಿಂದ ಇವರು ಆ ಸತ್ತಿದಂಥ ಬಾಯ್ ಫ್ರೆಂಡ್ಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರಂತೆ. ಆ ಹೊಗೆ ಎಲ್ಲಿಂದ ಬತ್ತೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆವತ್ತು ಆ ಹೊಗೆ ಈ ಸ್ಟೆಫಿನಾ ಒಳಗಡೆ ನುಗ್ಗಿರುತ್ತೆ. ಇಷ್ಟನ್ನೆಲ್ಲ ಇವರು ಈ ಸ್ಟೆಫಿನಾ ತಂದೆ ಮುಂದೆ ಹೇಳ್ಕೊತಾರೆ. ಆನಂತರ ಅವರು ಅಲ್ಲಿಂದ ಹೊರಟೋಗ್ತಾರೆ. ಈಗ ಸ್ಟೆಫಿನಾ ತಂದೆ ತಾಯಿ ಹೀಗೆ ಕ್ಲೀನ್ ಮಾಡ್ತಾ ಸ್ಟೆಫಿನಾ ರೂಮ್ಗೆ ಬರ್ತಾರೆ. ಅಲ್ಲಿ ಮಾಮೂಲಿನಂತೆ ಎಲ್ಲ ಸಾಮಾನು ಚಿಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತೆ. ಅಲ್ಲಿ ಸ್ಟೆಫಿನಾ ಫೋಟೋ ಕೂಡ ಇರುತ್ತೆ. ಅಲ್ಲಿ ಆ ಫೋಟೋ ಕೂಡ ಕೆಳಗಡೆ ಬಿದ್ದಿರುತ್ತೆ. ಆ ಫೋಟೋವನ್ನು ಸ್ಟೆಫಿನಾ ತಾಯಿ ಎತ್ತೋದಕ್ಕೆ ಹೋಗ್ತಾರೆ. ಅವ್ರಿಗೆ ಒಂಥರ ಕರೆಂಟ್ ಹೊಡೆದಾಗುತ್ತೆ. ಅವರು ಆ ಫೋಟೋವನ್ನು ಹಾಗೆ ಬಿಸಾಕ್ಬಿಡ್ತಾರೆ. ಸ್ಟೆಫಿನಾ ತಂದೆಗೆ ಇದರಿಂದ ಬೇಜಾರಾಗುತ್ತೆ, ತಮ್ಮ ಮಗಳು ಫೋಟೋವನ್ನು ಆ ಥರ ಬಿಸಾಕಿದ್ರಲ್ಲ ಅಂತ. ಅದಕ್ಕಾಗಿ ಅವರು ಆ ಫೋಟೋವನ್ನು ಎತ್ತೋದಕ್ಕೆ ಹೋಗ್ತಾರೆ. ಅವರು ಆ ಫೋಟೋವನ್ನು ಹಾಗೆ ಇಟ್ಕೊಂಡೇ ನಿಂತಿರ್ತಾರೆ. ಈ ಸ್ಟೆಫಿನಾ ಫೋಟೋದಿಂದ ಮೊದಲು ಸಣ್ಣದಾಗಿ ಹೊಗೆ ಬರುತ್ತೆ. ಅದು ಆ ಸ್ಟೆಫಿನಾ ಮುಖದ ಕಡೆಯಿಂದನೇ ಬರ್ತಾ ಇರುತ್ತೆ. ಹಾಗೆ ಬರ್ತಾ ಈ ಸ್ಟೆಫಿನಾ ಮುಖದ ಮೇಲೆ ಸಣ್ಣದಾಗಿ ಬೆಂಕಿನೇ ಹತ್ಕೊಳ್ಳುತ್ತೆ. ಇಡೀ ಫೋಟೋ ಫ್ರೇಮ್ ಹಾಗೆ ಇರುತ್ತೆ. ಸ್ಟೆಫಿನಾ ಮುಖದ ಮೇಲೆ ಮಾತ್ರ ಸಣ್ಣದಾಗಿ ಬೆಂಕಿ ಹತ್ಕೊಬಿಡುತ್ತೆ. ಇದನ್ನು ನೋಡಿದಾಗ ಸ್ಟೆಫಿನಾ ತಂದೆ ಕೂಡ ಆ ಫೋಟೋನ ಬಿಸಾಕ್ಬಿಡ್ತಾರೆ. ಸ್ಟೆಫಿನಾ ತಂದೆ ತಾಯಿ ಈಗ ತುಂಬ ಹೆದರ್ಬಿಡ್ತಾರೆ. ಆ ಮನೇಲಿ ಇರೋದಕ್ಕೆ ಆಗಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಆಗುತ್ತೆ. ಅದಕ್ಕೆ ಸ್ಟೆಫಿನಾ ತಂದೆ ತಾಯಿ ಅಲ್ಲಿಂದ ಚರ್ಚ್ಗೆ ಹೋಗ್ತಾರೆ. ಅಲ್ಲಿ ಫಾದರ್ ಇರ್ತಾರೆ. ಅವ್ರ ಮುಂದೆ ಎಲ್ಲ ವಿಷಯವನ್ನು ಹೇಳ್ಕೊತಾರೆ. ತಮ್ಮ ಮಗಳು ಸತ್ತ ನಂತರನೂ ಕೂಡ ಜೋರಾಗಿ ಕಿರಿಸ್ತಾ ಇರೋದು, ನಿನ್ನೆ ರಾತ್ರಿ ನಡೆದಂಥ ಘಟನೆ, ಆ ಫೋಟೋಗೆ ಬೆಂಕಿ ಹತ್ಕೊಂಡಿದ್ದು, ಇದನ್ನೆಲ್ಲ ಹೇಳ್ಕೊತಾರೆ.
ಚರ್ಚ್ನ ಫಾದರ್ ಹೋಗ್ತಾರೆ, ಒಳಗಡೆಯಿಂದ ಯಾವುದೋ ಒಂದು ನೀರು ತಂದು ಕೊಡ್ತಾರೆ. ನಿಮ್ಮ ಮನೇಲಿ ಎಲ್ಲ ಕಡೆ ಚಿಮುಕ್ಸಿ, ಅಷ್ಟೇ ಅಲ್ಲ ಸ್ಟೆಫಿನಾ ರೂಮಲ್ಲಿ ಸ್ವಲ್ಪ ಜಾಸ್ತಿ ಚಿಮುಕ್ಸಿ ಆನಂತರ ಬಾಗ್ಲನ್ನ ಲಾಕ್ ಮಾಡಿ ಅಂತ ಹೇಳ್ತಾರೆ. ಸ್ಟೆಫಿನಾ ತಂದೆ ತಾಯಿ ಆ ನೀರನ್ನು ತಗೊಂಡು ಮನೆಗೆ ಬರ್ತಾರೆ. ಫಾದರ್ ಯಾವ ಥರ ಹೇಳಿದ್ರು ಆ ಥರ ಮನೇಲೆಲ್ಲ ನೀರನ್ನು ಚಿಮ್ಕಿಸ್ತಾರೆ. ಅಷ್ಟೇ ಅಲ್ಲ ಸ್ಟೆಫಿನಾ ರೂಮಲ್ಲಿ ಸ್ವಲ್ಪ ಹೆಚ್ಚಿಗೆ ಆ ನೀರನ್ನು ಚಿಮ್ಕಿಸ್ತಾರೆ. ಈಗ ಇವ್ರು ಏನು ಅನ್ಕೋತಾರೆ, ಈಗ ಎಲ್ಲ ಸೇಫ್ ಆಯಿತು, ಈಗ ಏನೋ ಒಂದು ಕಾಟ ಆಗಲ್ಲ ಅಂತ ನೆಮ್ಮದಿಯಾಗಿರ್ತಾರೆ. ಈಗ ಈ ರೂಮ್ನ ಬಾಗ್ಲನ್ನ ಲಾಕ್ ಮಾಡ್ಕೋತಾರೆ. ಈಗ ಮತ್ತೆ ರಾತ್ರಿ ಆಗುತ್ತೆ. ಇವತ್ತು ರಾತ್ರಿ ಈ ಮೊದಲು ಬರ್ತಾ ಇದ್ದಂಥ ಶಬ್ದಗಳೇನೂ ಬರಲ್ಲ. ಇವರು ನೆಮ್ಮದಿಯಾಗಿ ಮಲಗಿರ್ತಾರೆ. ಇವರಿಬ್ರಿಗೆ ನೆಮ್ಮದಿಯಾಗಿ ನಿದ್ದೆ ಮಾಡಿ ತುಂಬ ದಿನ ಆಗಿರುತ್ತೆ. ಹೀಗೆ ಇವರು ಮಲಗಿರುವಾಗ ಸ್ಟೆಫಿನಾ ತಾಯಿ ಗಮನಿಸ್ತಾರೆ, ತನ್ನ ಮೇಲೆ ಯಾರೋ ಕುಂತಿದ್ದಾರೆ, ಮೆತ್ತಿಗೆ ಕತ್ತನ್ನು ಹಿಸುಕ್ತಾ ಇದ್ದಾರೆ ಅಂತ. ಹೀಗೆ ಇವರು ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಆ ಕತ್ತು ಹಿಸ್ಕುವಂಥ ಪ್ರೊಸೆಸ್ ಏನಿರುತ್ತೆ ಅದು ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ. ಇವರ ಕತ್ತನ್ನು ಮೇಲೆ ಕೂತಿದಂಥ ಅದ್ಯಾರೋ ಜೋರಾಗಿ ಅಮ್ಕೋದಕ್ಕೆ ಶುರು ಮಾಡ್ತಾರೆ. ಇವರಿಗೆ ಬರ್ತಾ ಬರ್ತಾ ಉಸಿರಾಡೋದಕ್ಕೂ ತುಂಬ ತೊಂದರೆ ಆಗ್ಬಿಡುತ್ತೆ. ಹಾಗೆ ಅವರು ನಿದ್ದೆಯಲ್ಲಿ ಹಾಗೆ ಒದ್ದಾಡ್ತಾ ಇರ್ತಾರೆ, ಕಣ್ಬಿಡ್ತಾರೆ, ಮೇಲೆ ಯಾರೂ ಕುಂತಿರಲ್ಲ, ಆದರೆ ಕತ್ತು ಮಾತ್ರ ಹಿಸುಕ್ತಾನೆ ಇರ್ತಾರೆ. ಅವರು ಆ ಕೈಗಳಿಂದ ಬಿಡಿಸ್ಕೊಳ್ಳೋದಕ್ಕೆ ತುಂಬ ಟ್ರೈ ಮಾಡ್ತಾರೆ, ತುಂಬ ಒದ್ದಾಡ್ತಾ ಇರ್ತಾರೆ. ಪಕ್ಕದಲ್ಲಿ ಸ್ಟೆಫಿನಾ ತಂದೆ ಮಲಗಿರ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ತನ್ನ ಹೆಂಡತಿ ಏನೋ ಒದ್ದಾಡ್ತಾ ಇದ್ದಾಳೆ ಅಂತ. ಅವರು ಕೂಡ ಕಂಡುಬಿಡ್ತಾರೆ. ತನ್ನ ಹೆಂಡತಿಯನ್ನು ಸ್ವಲ್ಪ ದೂರ ತಳ್ಬಿಡ್ತಾರೆ. ಆಗ ಮೇಲೆ ಕೂತಿದಂತಹ ಶಕ್ತಿ ಇವರ ಕತ್ತಿಸ್ಕೋದನ್ನು ಬಿಟ್ಬಿಡುತ್ತೆ. ಈಗ ಸ್ಟೆಫಿನಾ ತಂದೆ ತಾಯಿ ಸ್ವಲ್ಪ ಸುಧಾರಿಸ್ಕೋತಾರೆ. ಈಗ ಈ ಮನೇಲಿ ಇರೋದಕ್ಕೆ ಆಗಲ್ಲ, ನಮ್ಮ ಕೈಲಿ ಇದನ್ನೆಲ್ಲ ತಡ್ಕೊಳಕ್ಕಾಗಲ್ಲ ಅಂತ ಅವ್ರಿಗನ್ಸುತ್ತೆ. ಸ್ಟೆಫಿನಾ ತಂದೆ ತಾಯಿ ಮೊದಲನೇ ಬಾರಿ ಪೊಲೀಸರಿಗೆ ಫೋನ್ ಮಾಡ್ತಾರೆ. ರಾತ್ರಿ 2:40 ಹೊತ್ತಿಗೆ ಇವರು ಪೊಲೀಸರಿಗೆ ಫೋನ್ ಮಾಡ್ತಾರೆ. 3 ಗಂಟೆ ಹೊತ್ತಿಗೆ ಪೊಲೀಸರು ಅದೇ ಸಿಟಿಯಲ್ಲಿ ಪೆಟ್ರೋಲಿಂಗ್ ಮಾಡ್ತಾ ಇರ್ತಾರೆ. ಆ ಪೆಟ್ರೋಲಿಂಗ್ ಮಾಡ್ತಿದ್ದಂಥ ವ್ಯಾನಲ್ಲಿ ಚೀಫ್ ಇನ್ಸ್ಪೆಕ್ಟರ್ ಜಾಸ್ಪೆಟ್ರೋ ಮತ್ತು 4 ಜನ ಕಾನ್ಸ್ಟೇಬಲ್ಗಳಿರ್ತಾರೆ. ಈ 5 ಜನ ಸ್ಟೆಫಿನಾ ಮನೆಗೆ ಬರ್ತಾರೆ. ಈಗ ಬಂದು ಏನಾಯಿತು ಅಂತ ಕೇಳ್ತಾರೆ. ಆಗ ಮನೆಯಲ್ಲಿ ವಿಚಿತ್ರ ಶಬ್ದಗಳು ಬರ್ತಾ ಇರುತ್ತೆ. ಮನೆಯಲ್ಲಿ ಯಾರಿದ್ದಾರೆ ಅಂತ ಕೇಳ್ತಾರೆ. ಸ್ಟೆಫಿನಾ ತಂದೆ ತಾಯಿ ಮನೆಯಿಂದ ಆಚೆ ಇರ್ತಾರೆ. ಮನೆ ಒಳಗಡೆ ಯಾರೂ ಇಲ್ಲ ಅಂತ ಹೇಳ್ತಾರೆ. ಪೊಲೀಸರು ಆ ಮನೆ ಒಳಗಡೆ ಹೋಗಿ ನೋಡ್ತಾರೆ. ಹೀಗೆ ನೋಡಿದಾಗ ಮನೆಯಲ್ಲಿ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ. ವಿಚಿತ್ರ ಶಬ್ದಗಳು ಬರ್ತಾ ಇರುತ್ತೆ. ಈಗ ಹಾಗೆ ಹೀಗೆ ಮಾಡ್ತಾ ಮಾಡ್ತಾ ಆ ರಾತ್ರಿ ಕಳೆದೋಗುತ್ತೆ. ಪೊಲೀಸರು ಮಾರನೇ ದಿನ ಈ ಸ್ಟೆಫಿನಾ ತಂದೆ ತಾಯಿನ ತಮ್ಮ ಸ್ಟೇಷನ್ ಕರೆಸ್ಕೋತಾರೆ. ಏನೇನಾಯಿತು ಅಂತೆಲ್ಲ ಡೀಟೇಲ್ಸ್ಗಳನ್ನ ತಗೋತಾರೆ. ಆ ರಾತ್ರಿ ನಾವು ಬಂದು ನಿಮ್ಮ ಮನೇಲಿ ಉಳ್ಕೋತೀವಿ ಅಂತ ಹೇಳ್ತಾರೆ. ಸರಿ ಅಂತ ರಾತ್ರಿ ಆಗುತ್ತೆ. ಹೀಗೆ ಸಂಜೆ ಆಗ್ತಾ ಇದ್ದಂತೆ ಆ 5 ಪೊಲೀಸರು ಸ್ಟೆಫಿನಾ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಬರ್ತಾರೆ. ಆದರೆ ಅವರು ಆ ದಿನ ಈ ಸ್ಟೆಫಿನಾ ಮನೆ ಅಕ್ಕಪಕ್ಕದಲ್ಲೆಲ್ಲ ವಿಚಾರಿಸಿರ್ತಾರೆ ಇದೇನು ವಿಷಯ ಅಂತ. ಆ ಅಕ್ಕಪಕ್ಕದ ಜನ ಅವತ್ತು ನೋಡಿದಂಥ ಎಲ್ಲ ವಿಷಯವನ್ನು ಪೊಲೀಸರು ಮುಂದೆ ಹೇಳ್ಕೊಂಡಿರ್ತಾರೆ. ಆದರೆ ಪೊಲೀಸರು ಇದನ್ನೆಲ್ಲ ನಂಬೋದಕ್ಕಾಗಲ್ಲ. ಹೀಗೆ ಬಂದಂಥ ಪೊಲೀಸರು ಮೊದಲು ಸ್ಟೆಫಿನಾ ಮನೆಯ ಇಂಚಿಂಚನ್ನೆಲ್ಲ ತಡ್ಕಾಡ್ತಾರೆ. ಹೀಗೆ ಇವ್ರು ಏನೇ ತಡ್ಕಾಡಿದ್ರು ಅನುಮಾನ ಬರೋ ಥರ ಯಾವುದೋ ಒಂದು ಪದಾರ್ಥ ಅಲ್ಲಿ ಪೊಲೀಸರಿಗೆ ಸಿಗಲ್ಲ. ಈಗ ಸರಿ ಅಂತ ಪೊಲೀಸರು ಅದೇ ಮನೆಯಲ್ಲಿ ಉಳ್ಕೊಂಡಿರ್ತಾರೆ. ಈಗ ಬರ್ತಾ ಬರ್ತಾ ರಾತ್ರಿ ಆಗ್ತಾ ಇರುತ್ತೆ. ಹೀಗೆ ಯಾವಾಗ ರಾತ್ರಿ ಆಗ್ತಾ ಇರುತ್ತೆ ಈ ಮನೆಯಲ್ಲಿ ನಿಧಾನವಾಗಿ ಸೌಂಡ್ಗಳು ಸ್ಟಾರ್ಟ್ ಆಗುತ್ತೆ. ಬರ್ತಾ ಬರ್ತಾ ಈ ಸೌಂಡ್ಗಳು ತುಂಬ ಜೋರಾಗೋದಕ್ಕೆ ಶುರುವಾಗುತ್ತೆ. ಪೊಲೀಸರು ಇಡೀ ಮನೆಯನ್ನೆಲ್ಲ ಹುಡ್ಕಾಡ್ಬಿಡ್ತಾರೆ, ತಡ್ಕಾಡ್ಬಿಡ್ತಾರೆ. ಆದರೆ ಪೊಲೀಸರಿಗೆ ಈ ಶಬ್ದಗಳು ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗ್ತಿರಲ್ಲ. ಹೀಗೆ ಪೊಲೀಸರು ಹುಡ್ಕಾಡುವಾಗ ತಡ್ಕಾಡುವಾಗ ಪೊಲೀಸರಿಗೆ ಒಂದು ಹೊಸ ಶಬ್ದ ಕೇಳಿಸುತ್ತೆ. ಅದು ಒಂಥರ ದಡ್ ಅಂತ ಬರ್ತಾ ಇರುತ್ತೆ. ಅದು ಸ್ಟೆಫಿನಾ ತಮ್ಮನ ರೂಮಿಂದ ಬರ್ತಾ ಇರುತ್ತೆ. ಈಗ ಈ ಪೊಲೀಸರು ಮತ್ತು ಸ್ಟೆಫಿನಾ ತಂದೆ ತಾಯಿ ಆ ರೂಮ್ ಹತ್ರ ಹೋಗಿ ನೋಡ್ತಾರೆ. ಆ ರೂಮಲ್ಲಿ 2 ಬೆಡ್ಗಳಿರುತ್ತೆ. ಆ ಒಂದು ಬೆಡ್ ಮೇಲೆ ಸ್ಟೆಫಿನಾ ತಮ್ಮ ಮಲಗಿರ್ತಾನೆ. ಅವನು ಒಂಥರ ಫುಟ್ಬಾಲ್ ಥರ ಅವನಿಗೆ ಯಾರೋ ಎತ್ತಿ ಆ ಬೆಡ್ ಮೇಲೆ ಬಿಸಾಕ್ತಾ ಇರ್ತಾರೆ. ಅಲ್ಲಿಂದ ಎತ್ತು ಇಲ್ಲೇ ಬಿಸಾಕ್ತಾ ಇರ್ತಾರೆ. ಪೊಲೀಸರು ಹಾಗೆ ನಿಂತು ನೋಡ್ತಾನೆ ಇರ್ತಾರೆ. ಪಾಪ ಹುಡುಗ ಇಲ್ಲಿಂದಿಲ್ಗೆ ಹಾರಿ ಬೀಳ್ತಾ ಇರ್ತಾನೆ. ಅದರಲ್ಲಿ ಒಬ್ಬ ಕಾನ್ಸ್ಟೇಬಲ್ ಹೋಗ್ತಾನೆ, ಆ ಹುಡುಗನನ್ನು ಎತ್ಕೊಂಡು ಹೋಗಿ ಬಂದ್ಬಿಡ್ತಾನೆ. ಈಗ ಪೊಲೀಸರು ಈ ಸ್ಟೆಫಿನಾ ತಂದೆ ತಾಯಿ ಮತ್ತು ಆ ಹುಡುಗನನ್ನು ಆ ಮನೆಯಿಂದ ಆಚೆ ಕರ್ಕೊಂಡು ಬಂದ್ಬಿಡ್ತಾರೆ. ಹೀಗೆ ಬಂದಂಥವ್ರು ತಮ್ಮ ಸ್ಟೇಷನಲ್ಲಿ ಕರ್ಕೊಂಡೋಗಿ ಇವರನ್ನು ಇಟ್ಕೋತಾರೆ. ಮಾರನೇ ದಿನ ಬೆಳಿಗ್ಗೆ ಪೊಲೀಸರು ಆ ಸ್ಟೆಫಿನಾ ತಂದೆ ತಾಯಿಗೆ ಹೇಳ್ತಾರೆ, ನಮ್ಮ ಎಲ್ಲ ತನಿಖೆಗಳು ಮುಗಿಯೋವರೆಗೆ ನೀವು ಆ ಮನೆಗೆ ಹೋಗಬೇಡಿ ಅಂತ ಹೇಳ್ತಾರೆ. ಈಗ ಈ ಸ್ಟೆಫಿನಾ ತಂದೆ ತಾಯಿ ಬೇರೆ ಕಡೆ ಉಳ್ಕೊಂಡಿರ್ತಾರೆ. ಪೊಲೀಸರು ಇಡೀ ಮನೆಯ ಎಲ್ಲ ಸಾಮಾನುಗಳನ್ನ ತೆಗೆದು ಹೊರಗಡೆ ಹಾಕ್ತಾರೆ. ಅವರು ಒಂದು 3-4 ರಾತ್ರಿ ಆ ಮನೆಯನ್ನು ಅಬ್ಸರ್ವ್ ಮಾಡಿ ನೋಡ್ತಾರೆ. ಈಗ ಮನೆಯಲ್ಲಿ ಒಂದು ಸಣ್ಣ ಸೂಜಿ ಕೂಡ ಇರಲ್ಲ. ಆದರೆ ಕೆಟ್ಟ ವಿಚಿತ್ರ ಶಬ್ದಗಳು ಮಾತ್ರ ಮನೆಯಿಂದ ಜೋರಾಗಿ ಬರ್ತಾನೆ ಇರುತ್ತೆ. ಈಗ ಇಲ್ಲಿ ಚೀಫ್ ಇನ್ಸ್ಪೆಕ್ಟರ್ ಆದಂಥ ಜಾಸ್ಪೆಟ್ರೋ ಅವರು ಸ್ಟೆಫಿನಾ ತಂದೆ ತಾಯಿಗೆ ಒಂದು ಮಾತು ಹೇಳ್ತಾರೆ. ನೀವು ಏನೇ ಮಾಡಿದ್ರು ಈ ಮನೆಯಿಂದ ಈ ಕೆಟ್ಟ ಶಬ್ದಗಳು ಬರೋದು ಕಮ್ಮಿ ಆಗಲ್ಲ, ನೀವು ಮನೆಯನ್ನು ಚೇಂಜ್ ಮಾಡಲೇಬೇಕು ಅಂತ ಹೇಳ್ತಾರೆ. ಸ್ನೇಹಿತರೆ, ಆವಾಗ ಈ ಸ್ಟೆಫಿನಾ ತಂದೆ ತಾಯಿಯವರು ಈ ಪೊಲೀಸರು ಹೇಳಿದಂತೆ ಬೇರೆ ಮನೆ ಮಾಡ್ತಾರೆ, ಬೇರೆ ಕಡೆ ಶಿಫ್ಟ್ ಆಗಿಬಿಡ್ತಾರೆ. 1991-92ರಲ್ಲಿ ಇವರು ಬೇರೆ ಮನೆ ಮಾಡ್ತಾರೆ. ಆವಾಗಿಂದ ಇಲ್ಲಿವರೆಗೆ ಈ ಸ್ಟೆಫಿನಾ ತಂದೆ ತಾಯಿಯವರ ಮನೆಯಲ್ಲಿ ಯಾವುದೇ ಶಬ್ದ ಬರಲಿಲ್ಲ, ಯಾವುದೇ ಒಂದು ವಿಚಿತ್ರ ಘಟನೆ ನಡೀಲಿಲ್ಲ. ಆದರೆ ಅವರು ಖಾಲಿ ಮಾಡಿ ಹೋದಂಥ ಮನೆಯಲ್ಲಿ ಇವತ್ತಿಗೂ ಕೂಡ ಆಗಾಗ ಕೆಟ್ಟ ಶಬ್ದಗಳು ಬರ್ತಾ ಇರುತ್ತೆ. ಆ ಮನೆಯಲ್ಲಿ ಇವತ್ತಿಗೂ ಕೂಡ ಯಾರೂ ವಾಸ ಮಾಡ್ತಾ ಇಲ್ಲ.
ಈಗ ಪೊಲೀಸರು ಇಷ್ಟೆಲ್ಲ ತನಿಖೆ ಮಾಡಿದ ನಂತರ ಒಂದು ಲೆಟರ್ ಬರೀತಾರೆ, ಈ ಕೇಸನ್ನ ಕ್ಲೋಸ್ ಮಾಡ್ತಾರೆ. ಆ ಲೆಟರ್ನಲ್ಲಿ ಪೊಲೀಸರು ಏನು ಬರ್ದಿದ್ರು ಅಂದರೆ, ನಾವು ಈ ಮನೆಗೆ ಸುಮಾರು ಸಲ ಭೇಟಿ ಕೊಟ್ಟಿದ್ವಿ, ಆದರೆ ಅಲ್ಲಿ ನಡೀತಾ ಇರುವಂಥ ವಿಚಿತ್ರ ಘಟನೆಗಳನ್ನ ನೋಡಿದ್ರೆ ಈ ಘಟನೆಗಳನ್ನ ಸಾಮಾನ್ಯ ಮನುಷ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇದರಿಂದ ಯಾವುದೇ ವಿಚಿತ್ರ ಶಕ್ತಿಗಳಿದೆ, ಅದಕ್ಕಾಗಿ ನಾವು ಎಲ್ಲ ತನಿಖೆಗಳನ್ನ ನಡೆಸಿ ಕೊನೆಗೆ ಇವ್ರಿಗೆ ಬೇರೆ ಮನೆ ಮಾಡೋದಕ್ಕೆ ಸಜೆಷನ್ ಮಾಡಿದ್ದೀವಿ ಅಂತ ಆ ಲೆಟರ್ನಲ್ಲಿ ಬರೆದಿದ್ದಾರೆ. ಸ್ನೇಹಿತರೆ, ಇಷ್ಟೆಲ್ಲ ಆದ ನಂತರ ಆ ಮನೆ ಇವತ್ತಿಗೂ ಕೂಡ ಖಾಲಿ ಇದೆ. ಆ ಮನೆಗೆ ವೆರೋನಿಕಾ ಹೌಸ್ ಅಂತ ಹೆಸರಿಟ್ಟಿದ್ದಾರೆ. ಆ ವೆರೋನಿಕಾ ಹೌಸ್ಗೆ ಈ ದೆವ್ವಭೂತಗಳ ಬಗ್ಗೆ ಇಂಟ್ರೆಸ್ಟಿಂಗ್ ಇರೋರು ಆವಾಗವಾಗ ಮನೆಗೆ ಹೋಗ್ತಾರೆ, ಸುತ್ತಾಡ್ಕೊಂಡು ಬರ್ತಾರೆ, ತಮ್ಮ ಜೊತೆ ಆದಂತಹ ಅನುಭವಗಳನ್ನ ಬೇರೆಯವ್ರ ಜೊತೆ ಹೇಳ್ಕೊತಾರೆ. ಸ್ನೇಹಿತರೆ, ನೀವು ಈ ಕಥೆಯನ್ನು ಹಾರರ್ ಸ್ಟೋರಿ ಅಂತ ತಗೊಳ್ಳೋದಕ್ಕಿಂತ ಕ್ರೈಮ್ ಸ್ಟೋರಿ ಅಂತ ತೊಗೊಂಡ್ರೆ ಒಳ್ಳೆಯದು. ಯಾಕೆಂದರೆ ಹಾರರ್ ಸ್ಟೋರಿಲಿ ಕೇಳೋದಕ್ಕೆ ಸಾಕ್ಷಿಗಳಿರಲ್ಲ, ಅದನ್ನು ನೋಡಿದವರಿರಲ್ಲ. ಆದರೆ ಈ ಸ್ಟೋರಿಲಿ ತುಂಬ ಸಾಕ್ಷಿಗಳಿದೆ, ಅದನ್ನು ಕಣ್ಣಿಂದ ನೋಡಿದಂಥ ತುಂಬ ಜನ ಇದ್ದಾರೆ. ಅಷ್ಟೇ ಅಲ್ಲ, ಖುದ್ದು ಸರ್ಕಾರದ ಪೊಲೀಸರು ಇದನ್ನೆಲ್ಲ ನಡೀತಾ ಇರೋದನ್ನು ತಮ್ಮ ಕಣ್ಣಿಂದ ನೋಡಿದ್ದಾರೆ. ಸ್ನೇಹಿತರೆ, ಹಾಗಾದರೆ ಇವತ್ತಿನ ಕಥೆನ ಇಲ್ಲಿಗೆ ಮುಗಿಸೋಣ. ನಮ್ಮ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.